ಮೀರಾಪುರಹಟ್ಟಿ ಗ್ರಾಮದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ. ರಾಯಬಾಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೀರಾಪುರಹಟ್ಟಿ ಗ್ರಾಮದಲ್ಲಿ 44 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಬುಧವಾರ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಲಕ್ಷ್ಮೀ ದೇವಸ್ಥಾನದ ಮುಂಭಾಗದಲ್ಲಿ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಮಾಸ್ ದೀಪ ಅಳವಡಿಕೆ, 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೀರಾಪುರಹಟ್ಟಿಯ ಮುಖ್ಯ ರಸ್ತೆಯಿಂದ ಎಲ್ಲಾ ಕಾಲೋನಿಗೆ ಹೋಗುವ ರಸ್ತೆಯ ಅಭಿವೃದ್ಧಿ ಹಾಗೂ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಸ್ಕೂಲ್ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಶಾಸಕರ ವಿಶೇಷ ಅನುದಾನದಿಂದ ಬಿಡುಗಡೆ ಮಾಡಲಾಗಿದೆ ಎಂದರು. ಗ್ರಾಮಸ್ಥರ ಬೇಡಿಕೆಯಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿಗಳಿಗೆ ಆದ್ಯತೆ ನೀಡಬೇಕು ಎಂದರು. ಮೀರಾಪುರಹಟ್ಟಿ ಗ್ರಾಮದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಇವತ್ತು ಒಂದು ದಿವಸ ಇಲ್ಲೇ 3 ಕಾರ್ಯಕ್ರಮ, ಬೇರೆ ಊರಾಗ ಏನೂ ಇಟ್ಕೊಂಡಿಲ್ಲ ನಾವು. ಆ ಲಕ್ಷ್ಮೀ ಗುಡಿ ಹತ್ತಿರ ಆ ಗೌಡ್ರದ ಆಜ್ಞೆ ಮೇರೆಗೆ ಒಂದು 4 ಲಕ್ಷ ರೂಪಾಯಿ ಹೈಮಾಸ್ಕ ಮತ್ತು ಶಿವಪ್ಪನ ಆಜ್ಞೆ ಮೇಲೆ ಇಲ್ಲಿ ಈ ಕಂಪೌಂಡ್ ವಾಲ ಅದಕ್ಕೆ 10 ಲಕ್ಷ ರೂಪಾಯಿ ಕಂಪೌಂಡ್ ವಾಲ ಮತ್ತು SCPTS ಒಳಗೆ 30 ಲಕ್ಷ ರೂಪಾಯಿ ರಸ್ತೆ. ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈಗ ತಾನೇ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದಂಥ ಹಿರಿಯರಾದ ಸುರೇಶನ ಬೆಲ್ಲದವರು ಮತ್ತು ಇಲ್ಲಿ ಗ್ರಾಮದ ಹಿರಿಯರಂಥ ಶಿವಪ್ಪನ ಆಗಲಿ, ಅದಕ್ಕೆ ಗ್ರಾಮದ ಹಿರಿಯರಲ್ಲಿ ಯುವಕರಲ್ಲಿ ಕಳಕಳಿ ವಿನಂತಿ ಏನಂದ್ರೆ, ತಾವೆಲ್ಲರೂ ಈ 3 ಕೆಲಸಕ್ಕೆ ಹೈಮಾಸ್ಕಾಗಲಿ, ಇದು ರಸ್ತೆ ಆಗಲಿ, ಕಂಪೌಂಡ್ಗಾಗಲಿ ತಾವೆಲ್ಲರೂ ಸಹಕಾರ ಕೊಟ್ಟು ಮುಂದಿಟ್ಟು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ತಾವೆಲ್ಲರೂ ಮಾಡ್ಕೋಬೇಕಂತೇಳಿ ನಾ ವಿನಂತಿ ಮಾಡ್ತಾನು. ಮತ್ತು ಇಂಜಿನಿಯರ್ ಆದಂಥ ಹೊಸಮನೆಯವರು ಕೂಡ ಇಲ್ಲೇ ಅದಾರು, ಅವ್ರಿಗೂ ಕಿವಿ ಮಾತು ಹೇಳ್ತಾನು, ಮುಂದಿಟ್ಟು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಡತ್ತೇಳಿ. ಮತ್ತು ಇದು ಕಂಪೌಂಡ್ ಮತ್ತು ಇವತ್ತು ಅದನ್ನು ಲೈನಟ್ ಕೂಡ್ರಿ, ಉಳ್ದದ್ದು ಮತ್ತು ನನಗೆ ಬಂದು ಸಾಯಂಕಾಲ ಹೇಳ್ರಿ, ಅದನ್ನು ನಾ ಪೂರ್ತಿ ಮಾಡಿ ಕೊಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತಾನೆ. ಮತ್ತು ಕಬ್ಬೂರು ಗ್ರಾಮದ ಒಂದು ಅಲ್ಲಿ ಕಣ್ಕಿ ಕೋಡಿದ ಸ್ಕೂಲ್ ಬೇಡಿಕೆ ಅಲ್ಲಿ ಹಿರಿಯರು ಕೂಡ ಇಲ್ಲಿ ಬಂದಿದ್ದಾರೆ. ಅದಕ್ಕೀಗ ನಿನ್ನ ಗಮನಕ್ಕೂ ಇರಲಿ, ಇನ್ನು ಮುಂದೆ ಬರುವಂಥ ಅನುದಾನದಾಗ ಅದನ್ನು ತೊಗೊಳ್ಳೋಣ, ಅದನ್ನು ನೆನಪು ಮಾಡ್ಬೇಕಂತೇಳಿ ನನಗೆ ಹೇಳ್ತಾನೆ. ಮೊದಲ 15-20 ದಿವ್ಸ ಮೊದಲೇ ಹೇಳಿದ್ದಾರೆ, ಈ ತಿಮ್ಮನಕೋಡಿ ರೋಡ್ ಏನು ಹಾಕ್ಕೊಂಡಿವಲ್ಲ ಅದ್ರ ಕೂಡ ಅದನ್ನು ತೊಗೊಂಡ್ಬಿಡ್ತಿದ್ವು. ಅದು ಅವರು ಬರೋಕೆ ಲೇಟ್ ಮಾಡ್ರು, ಆಗಲಿ ಬುದ್ಧರಿ ಹಾಕೋತ ಅದನ್ನು ಮಾಡಿಕೊಡ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಅಂತ ಶುಭವನ್ನು ಹಾರೈಸಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹೀರಾ ಶುಗರ್ನ ನಿರ್ದೇಶಕ ಸುರೇಶ್ ಬೆಲ್ಲದ, ರೈತ PKPS ಅಧ್ಯಕ್ಷ ಮಹಾಲಿಂಗ ಹಂಜಿ, ಸದಾಶಿವ ಗೋರ್ಪಡೆ, ಮಹಾದೇವ ಜೀವನಿ, ಬಸಲಿಂಗ ಕಾಡೇಶಗೋಳ, ರಮೇಶ ಬಸ್ತವಾಡೆ, SS ಹೊಸ್ಮನಿ, ರಮೇಶ್ ಕಿಲಾರಿ, ಮಹಾದೇವ ಹುಡೇದ, ಬೀರಪ್ಪ ಹುಡೇದ, ಗುರುನಾಥ ಪಾಟೀಲ, ಮಾರುತಿ ಹುಡೇದ, ಮಾರುತಿ ಕೋತ್, ಶಿವಪ್ಪ ಕೋತ್, ಮಲ್ಲು ಹುಡೇದ, ಅಜಿತ್ ಕೋತ್, ಅಜಿತ ಕಜ್ಡೋಣಿ, ಅಪ್ಪ ಸಾಬದಡ್ಡಿ, ಲಂಕೇಶ ಕಜ್ಡೋಣಿ, ವಿವೇಕ ಕಜ್ಡೋಣಿ, ಸದಾಶಿವ ಅಂಬನ್ನಗೋಳ, ಬಾಳಪ್ಪ ನಿಡಸೋಸಿ, ಸಂಜು ಕಲ್ಯಾಣ್ಕರ, ಶಿವಾನಂದ ಮಠಪತಿ, ಮಲ್ಲು ಜೀವನಿ, ರವಿ ಜೀವನಿ, ಲಕ್ಷ್ಮಣ್ ಕೋತ್, ಭೀಮಗೌಡ ಕೋತ್, ರಮೇಶ್ ಭಗವತಿ ಮೊದಲಾದವರು ಉಪಸ್ಥಿತರಿದ್ದರು. ಓಪನಿಂಗ್ ಬರ್ತೀವಲ್ಲ 8 ಸಲ ನಮ್ಮ ಕಂಪೌಂಡ್ದು ಏನಾತ್ರಿ, ನಮ್ಮ ಕಂಪೌಂಡ್ದು ಏನಾಯ್ತು, ಶಾಪ್ ಮುಗಿತು ನೋಡಪ್ಪ ದಗದ ಒಟ್ಟು ಯಾವುದೇ ಪರ್ತಾಗ ಹೇಳಿ ಮಾಡಿಸ್ತು. ಇದು ಮುಗಿಸ ಕೊಡ್ತಾರೆ ಕಪ್ಕೊಂಡು ಈಗಾಗಲೇ 10 ಲಕ್ಷ ರೀ ಕಂಪೌಂಡ್ಗೆ 10 ಲಕ್ಷ, ರೋಡ್ಗೆ 30 ಲಕ್ಷ. ಜಿಲ್ಲಾ ಪಂಚಾಯತಿ ಇದರಿಂದ 10 ಲಕ್ಷ ರೂಪಾಯಿ ಈಗಾಗಲೇ ಕಂಪೌಂಡ್ಗೆ ಬಂದದೈತಿ. ಶಾಸಕರ ಅನುದಾನದಾಗ ಇದು ಮೊದಲು ಕುಲ ಹೇಳ್ತೀನಿ ಕೇಳ್ರಿ, ಬಂದೈತಿ. ಏನೋ ಉಳಿದ್ರು ಮತ್ತು ನಾವು ಶಾಸಕರ ಅನುದಾನದಾಗ ಮತ್ತು ನಿಮಗೆ ಹಾಕಿ ಶಿಕ್ಷಣ ತೆಗೆದ ಯಾವುದೇ ಪರ್ತಾಗ ಮಾಡ್ತೀವಿ. ಮುಂದೆ ಈಗ ಇದನ್ನು ರಸ್ತೆ ಇದೇಗ ಅಲ್ಲಿ ಪೂಜೆ ಮಾಡಿ ಬಂದವರಲ್ಲ, ಅದು SC ಓಣಿ ತಕ 30 ಲಕ್ಷ ರೂಪಾಯಿ ವರ್ಕ್ ಐತಿ. ಅದು ರಸ್ತಾನು ಕಂಪ್ಲೀಟ್ ಮುಗಿದೈತಿ. ಮತ್ತು ಏನೇ ಇದ್ರೂ ಮತ್ತು ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಮುಂದೆ ಇದ್ರದ್ದು ಲೈಟ್, ಹೈಮಾಸ್ಕ್ ಲೈಟ್ 4 ಲಕ್ಷ ರೂಪಾಯಿ ಐತಿ. ಒಂದೇ ಫೋಲ್ ಐತಿ, ರೌಂಡ್ ಲೈಟ್ ಬರ್ತಾವ. ಅದು 20 ಮೀಟ್ರನ ಹೈಟ್ ಐತಿ. ಅದು 12 ಮೀಟ್ರನ ಹೈಟ್ ಐತಿ. ಮನಗಂಡ ಹೈಟ್ ಆಗ್ತೈತಿ, ಅದೇನು ಸಂಬಂಧ ಬರೋಂಗಿಲ್ಲ. ಒಳ್ಳೆ ರೀತಿಯಿಂದ ಆಗ್ತೈತೆ ಅಂತಂದು ಎಲ್ಲರೂ ಮುಂದೆ ನಿಂತು ಮೇರಾಪೇಟೆಯವ್ರು ಮುಂದೆ ನಿಂತು ದಗದ ತೊಗೋಬೇಕಂತ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.